ನಾವು ದೇವಸ್ಥಾನ ಗ್ರಾಮ ಪಂಚಾಯತಿ ನಮ್ಮ ಹೆಣ್ಮಕ್ಳು ಮೆಂಬರ್ ಇದಾರ, ನಾವು ಸೊಸೈಟಿ ಮೆಂಬರ್ ಇದ್ದೀವಿ ಹಾಗೂ ಸಂಘಟನೆ ಕೆಲಸ ಮಾಡ್ತೀವಿ. ಈಗ ನಮ್ಮ ಕರ್ನಾಟಕ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಚಿಸಿದ್ದು. ಈ ಸಂವಿಧಾನ ಬಗ್ಗೆ ಅರಿವು ಮೂಡಲಂತೇಳಿ ಜಾಥಾ ಮೂಲಕ ಇಡೀ ರಾಜ್ಯಾದ್ಯಂತ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಸರ್ಕಾರ ರಚನೆ ಮಾಡಿದೆ. ಆ ಒಂದು ಜಾಥಾ ಕಾರ್ಯಕ್ರಮವನ್ನು ನಮ್ಮ ಬಳ್ಳಾರಿ ಜಿಲ್ಲೆಯ ಜಿಲ್ಲಾಡಳಿತವನ್ನು ವಹಿಸಿಕೊಂಡಿತ್ತು. ಅದೇ ರೀತಿಯಾಗಿ ನಮ್ಮ ದೇಶಮಯ ಗ್ರಾಮಕ್ಕೆ ಜಾಥಾ ಮೂಲಕ ಆಗಮಿಸುತ್ತಾರೆ. ನಾವು ನಮ್ಮ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಮುಖಂಡರುಗಳು ಮತ್ತು ನಮ್ಮ ಶಾಲೆಯ ಮಕ್ಕಳು, ಶಿಕ್ಷಕರು, ಎಲ್ಲ ಊರಿನ ಗ್ರಾಮಸ್ಥರು ಸೇರಿ ನಾವು ಅವರನ್ನು ಸ್ವಾಗತ ಬಯಸಿ ಊರಿನ ಮುಖ್ಯ ದ್ವಾರಕ್ಕೆ ಮುಖ್ಯ ರಸ್ತೆ ಮೂಲಕ ಕರ್ಕೊಂಡ್ಬಂದಿದ್ದೇವೆ. ಈಗ ಎಲ್ಲ ಶಾಲೆಯ ಮಕ್ಕಳು ಒಂದು ಹಾಡು ಮೂಲಕ ಡ್ಯಾನ್ಸ್ ಪ್ರೋಗ್ರಾಮು, ಡೊಳ್ಳು ಕುಣಿತ ಬಹಳ ಚೆನ್ನಾಗಿ ಒಂದು ನೃತ್ಯವನ್ನು ಮಾಡಿದ್ದಾರೆ. ಈ ಒಂದು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಾಯಮ್ಮಕ್ಕ ಅವರಿಗೆ ತುಂಬಾ ಹೃದಯಪೂರ್ವಕ ನಾನು ಧನ್ಯವಾದವನ್ನು ಕೋರ್ತಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿಗಳಾಗಿರ್ತಕ್ಕಂಥ ಶ್ರೀಮತಿ ಗೌರಿ ಮೇಡಮ್ ಅವರಿಗೂ ಕೂಡ ಎಲ್ಲ ಸ್ವಾಗತ ಕೊಡ್ತಿದ್ದೀನಿ. ಮತ್ತು ಎಲ್ಲ ಸದಸ್ಯರುಗಳಿಗೂ, ಊರಿನ ಮುಖಂಡರುಗಳಿಗೂ, ಶಾಲೆ ಶಿಕ್ಷಕರುಗಳಿಗೂ ಎಲ್ಲರಿಗೆ ಸ್ವಾಗತ ಬಯಸುತ್ತಾ ಒಂದು ಎರಡು ಅಭಿಪ್ರಾಯವೇನೆಂದ್ರೆ, ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿತ್ತು 2 ವರ್ಷ 11 ತಿಂಗಳು 18 ದಿವಸ. ಇದನ್ನ ಸಂವಿಧಾನ ಬರೆದಿತ್ತು 2 ವರ್ಷ 11 ತಿಂಗಳು 18 ದಿವಸ. ಈ ರೀತಿ ಕುಂತ್ಕೊಂಡು ಸಂವಿಧಾನವನ್ನು ಬಾಬಾ ಸಾಹೇಬರು ಕೊಟ್ಟಿದ್ದಾರೆ. ಈ ಸಂವಿಧಾನ ಅರ್ಥವೇನಪ್ಪ ಅಂದ್ರೆ, ಮೊದಲು ಅಂಬೇಡ್ಕರ್ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಯಾರು ಹೆಣ್ಮಕ್ಳು ಸಾಧನೆ ಓದಂಗಿದ್ದಲ್ಲ, ಎಲ್ಲರಿಗೆ ವೋಟ್ ಹಾಕ್ತಕ್ಕಂಥ ಹಕ್ಕು ಇದ್ದಿಲ್ಲ. ಈ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, MLA, MP ಯಾವ ಇದ್ದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಮೇಲೆ ಇವತ್ತು MLA, MP, ಗ್ರಾಮ ಪಂಚಾಯತಿ ಮೆಂಬರ್ಗಳು, ತಾಲೂಕ್ ಪಂಚಾಯತ್ ಮೆಂಬರ್ಗಳು, ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಮತ್ತು ಶಿಕ್ಷಕರು, ಇವತ್ತೆಲ್ಲ ಹೆಣ್ಮಕ್ಳು ಮೊದಲು ಸಂವಿಧಾನ ಬದುಕಿನ ಮುಂಚಿತವಾಗಿ ರೊಟ್ಟಿ ಅನ್ನ ಮಾಡಿಕೊಂಡು ಬ್ಯಾಳೆ ಮಾಡಿಕೊಂಡು ಮನೆ ನಿರ್ಬೇಕಾಗಿತ್ತು. ಇವತ್ತು ಅಂಬೇಡ್ಕರ್ ಸಂವಿಧಾನ ಕೊಟ್ಟಕ್ಕೆ ಇವತ್ತು ಪಬ್ಲಿಕ್ ಆಗಿ ಮನೆಯವರು ಕೂಡ ಇವತ್ತು ಶಿಕ್ಷಕರಾಗ್ತಾ ಇದಾರೆ ಮತ್ತು ಏನು MLA ಆಗ್ತಾರ, ಇವತ್ತು ರಾಷ್ಟ್ರಪತಿ ಆಗ್ತಿದಾರ. ಅಂತ ಒಂದು ಒಳ್ಳೆ ಸಂವಿಧಾನ. ಈ ಸಂವಿಧಾನವನ್ನು ರಚನೆ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾದ ನಾವು ಬಹಳ ನಮ್ಮ ದೇಶ ಎಲ್ಲ ಹೆಮ್ಮೆ ಅಂತ ಹೇಳ್ತಾ ಇದೀವಿ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಸರ್ಕಾರ ರಚನೆ ಮಾಡಿ ಇಡೀ ಜನಕ ಪ್ರಚಾರ ಮಾಡಿ ಸಂವಿಧಾನ ಬಗ್ಗೆ ಅರಿವು ಮೂಡಲಂತೇಳಿ ತಿಳಿಸಿರ್ತಕ್ಕಂಥ ನಮ್ಮ ಸರ್ಕಾರಕ್ಕೆ, ನಮ್ಮ ಪಂಚಾಯತ್ ವತಿಯಿಂದ, ನಮ್ಮ ಊರಿನ ಎಲ್ಲ ಮುಖಂಡರ ವತಿಯಿಂದ ನಾನು ಸ್ವಾಗತ ಬಯಸುತ್ತಾ ನಮ್ಮ 2 ಮಾತು ತಿಳಿಸ್ತೇನೆ.